ಹಲೋ ಭಾರತೀಯ ಸಾಕ್ಷ್ಯ ಅಧಿನಿಯಂನ ಲೆಕ್ಚರ್ ಸೀರೀಸ್ ಅಲ್ಲಿ ಇವತ್ತಿನ ವಿಡಿಯೋ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನೋದು ನಮಗೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಹೊಸದಾಗಿ ಥ್ರೂ ಅನ್ ಅಮೆಂಡ್ಮೆಂಟ್ ಆಡ್ ಆದಂತ ಸೆಕ್ಷನ್ ಆಗಿತ್ತು. ಸೆಕ್ಷನ್ 65A ಹಾಗೂ ಸೆಕ್ಷನ್ 65B. ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮಲ್ಲಿ ಈಗ ನಮಗೆ ಸೆಕ್ಷನ್ 61, 62 ಹಾಗೂ 63 ಈ ಮೂರು ಸೆಕ್ಷನ್ ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನ ಕಾಣ್ತೀವಿ. ಹೊಸ ಚೇಂಜಸ್ ಏನಾಗಿದೆ ಭಾರತೀಯ ಸಾಕ್ಷ್ಯ ಅಧಿನಿಯಮಲ್ಲಿ, ಸ್ಪೆಸಿಫಿಕಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾನೇ ಚೇಂಜಸ್ ಆಗಿದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ಕಂಪ್ಲೀಟ್ ಟಿಲ್ ದ ಎಂಡ್ ನೋಡಿ. ಮುಂಚೆ 2 ಸೆಕ್ಷನ್ ಇತ್ತು, ಈಗ 3 ಸೆಕ್ಷನ್ ಆಗಿದೆ. ಸೊ ಏನು ಹೇಳುತ್ತೆ 3 ಸೆಕ್ಷನ್? ಆ ಸೆಕ್ಷನ್ ಅಲ್ಲಿ ಈಗ ಏನಾದರೂ ಸ್ಕೋಪ್ ಜಾಸ್ತಿ ಆಗಿದೆಯಾ, ಲೀಡಿಂಗ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಏನಿದೆ, ಸೊ ಇದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿ. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಎಷ್ಟು ಇಂಪಾರ್ಟೆಂಟ್ ವಿಡಿಯೋಸ್ ಲೆಕ್ಚರ್ ಸೀರೀಸನ್ನು ಎಷ್ಟು ಸಿಂಪ್ಲಿಫೈಡ್ ಆಗಿ ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಲಾನ ನೀವು ಇದೇ ರೀತಿ ಸಿಂಪ್ಲಿಫೈಡ್ ಆಗಿ ಆರಾಮಾಗಿ ಕಲಿಬಹುದು. ಸೊ ಅಡ್ವೊಕೇಟ್ ಸ್ವಾತಿ ಚಾನಲ್ಗೆ ಸ್ವಾಗತ. ನಾನು ಸ್ವಾತಿ. ಆಲ್ರೆಡಿ ನಾನು ಸೆಕ್ಷನ್ 61, 62, 63 ಹೊಸದಾಗಿ ಆ್ಯಡ್ ಆಗಿರೋದು ಭಾರತೀಯ ಸಾಕ್ಷ್ಯ ಅಧಿನಿಯಮಲ್ಲಿ ಅನ್ನೋದನ್ನು ಹೇಳಿದ್ದೀನಿ. ಅದಕ್ಕೂ ಮುಂಚೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಪ್ರಿಪರೇಷನಿಗೋಸ್ಕರ 2 ಬ್ಯಾಚಸ್ ಕರೆಂಟ್ಲಿ ನಡೀತಿದೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಲ್ಲಿ ನಿಮಗೆ ಕಂಪ್ಲೀಟ್ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂನ ಕವರ್ ಮಾಡ್ತಿದ್ದೀವಿ. ಇದೊಂದೇ ಸಿಂಗಲ್ ಬ್ಯಾಚ್ ಅಲ್ಲೇನೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರೂ ಕವರ್ ಆಗುತ್ತೆ. ಆ್ಯಂಡ್ ಈ ಮೂರು ಎಟ್ ಅ ವೆರಿ ನಾಮಿನಲ್ ಪ್ರೈಸ್, ಅಂದರೆ ತುಂಬಾನೇ ಒಂದು ಕಮ್ಮಿ ದರದಲ್ಲಿ, ತುಂಬ ಕಮ್ಮಿ ಪ್ರೈಸಲ್ಲಿ ಪಾಯಿಂಟಲ್ಲಿ ನಡೀತಿದೆ. ನೋಟಿಫಿಕೇಶನ್ ಬಂದ ನಂತರ ಪ್ರೈಸಸ್ ಎಲ್ಲನೂ ಸಹ ಹೈಕ್ ಆಗುತ್ತೆ, ಜಾಸ್ತಿ ಮಾಡಲಾಗತ್ತೆ. ಸೊ ಹಾಗಾಗಿ ನೀವು ಅಡ್ಮಿಷನ್ ತಗೊಳ್ಬೇಕು ಅಂತ ಇದ್ರೆ, ನೀವು ಜಡ್ಜ್ ಆಗಬೇಕು ಅಂತ ಅನ್ಕೊಂಡಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ಲಾ ಸ್ಕೂಲಲ್ಲಿ ಇದ್ರೂ ಪರವಾಗಿಲ್ಲ, ಇಲ್ಲ ನೀವು ಆಲ್ರೆಡಿ 3 ಅಟೆಂಪ್ಟ್ಸ್ ಕೊಡ್ತಿದ್ದೀರಿ, 3-4 ಅಟೆಂಪ್ಟ್ ಕೊಟ್ಟಿದ್ದೀರಿ, ನೀವೂ ಸಹ ಅಡ್ಮಿಷನ್ ಅನ್ನು ತಗೊಳ್ಬಹುದು. ಸೊ ದಟ್ ನಿಮ್ಮ ಒಂದು ಪ್ರಿಪರೇಷನಲ್ಲಿ ಏನಾದರೂ ಕಮ್ಮಿ ಇದೆ ಅನ್ನೋದಾದರೆ ಏನು ಅನ್ನೋದು ತಿಳ್ಕೊಳ್ತೀರಿ. ಫಾರ್ ಅ ಬೆಟರ್ ಗೈಡೆನ್ಸ್, ಕನ್ಸಿಸ್ಟೆನ್ಸಿಗೆ ಪ್ರತಿಯೊಂದೂ ಸಹ ಹೆಲ್ಪ್ ಮಾಡುತ್ತೆ. ನಿಮಗೆ ಗೈಡೆಡ್ ಆಗಿರುತ್ತೆ, ಫೋಕಸ್ಡ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ಗೋಸ್ಕರ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ಸಹ ನಡೀತಿರೋವಂಥದ್ದು. ಆ್ಯಂಡ್ ಈ ಒಂದು ಬ್ಯಾಚಸ್ ಅಲ್ಲಿ ನಮ್ಮ ಮೇನ್ ಫೋಕಸ್, ಸಿನ್ಸ್ ನಾವು ಪ್ರತಿಯೊಂದು ಸ್ಟೂಡೆಂಟ್ನ ಫ್ರೆಷರ್ ಆಗಿ ಕನ್ಸಿಡರ್ ಮಾಡ್ತಿದ್ದೀವಿ ಆ್ಯಂಡ್ ಎಲ್ಲ ಕ್ಲಾಸಸ್ ಫೌಂಡೇಶನಿಂದ ನಡೆಯುತ್ತೆ. ಸೊ ಹಾಗಿದ್ದಾಗ ನಿಮಗೆ ಪ್ರತಿಯೊಂದು ಲಾ ಕಂಪ್ಲೀಟ್ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಸಿಲೆಬಸ್ ಅನ್ನು ಕವರ್ ಮಾಡಲಾಗುತ್ತೆ ಕಾಂಪ್ರಿಹೆನ್ಸಿವ್ ಕವರೇಜ್ ಜೊತೆಗೆ. ಆ್ಯಂಡ್ ಎಲ್ಲಾನು ಫ್ರಮ್ ದ ಫೌಂಡೇಶನ್ ಕವರ್ ಮಾಡ್ತೀವಿ. ಇದೆಲ್ಲ ಇದರ ಜೊತೆಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಅದರ ಡಿಸ್ಕಷನ್ಸ್, ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ. ಸ್ಟಡಿ ಮಟೀರಿಯಲ್ಸ್ ಪ್ರೊವೈಡ್ ಮಾಡಲಾಗತ್ತೆ. ಆ್ಯಂಡ್ ಕಂಪ್ಲೀಟ್ ಎಲ್ಲಾನು ಆನ್ಲೈನ್ ಕ್ಲಾಸಸ್, ಲೈವ್ ಕ್ಲಾಸಸ್ ನಡೀತಿರೋವಂಥದ್ದು. ಈ ಬ್ಯಾಚಸ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವಂಥ ನಂಬರ್ 9650849915. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೂ ಸಹ ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವಂಥ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಬರೀ ನಿಮ್ಮ ಪ್ರಿಲಿಮ್ಸ್ವರೆಗೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಪ್ರಿಲಿಮ್ಸ್ ಬ್ಯಾಚೂ ಸಹ ಲೈವ್ ಕ್ಲಾಸಸ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಡೀತಿರುವಂಥದ್ದು. ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಆಗುತ್ತೆ. ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿಗೆ ಫೋಕಸ್ ಇರುತ್ತೆ. ಸೊ ಇದಿಷ್ಟು ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ಸಹ ನಡೀತಿರುವಂಥದ್ದು. ಯಾರೆಲ್ಲ ಸ್ಟೂಡೆಂಟ್ಸ್ ನಾನು ಜಡ್ಜ್ ಆಗಬೇಕು, ಜಡ್ಜ್ ಆಗೋದು ನನ್ನ ಕನಸು ಅಂತ ಆಶಯಿಸ್ತಿದ್ದೀರಿ, ಪ್ರತಿಯೊಬ್ಬರೂ ಸಹ ನಿಮ್ಮ ಅಡ್ಮಿಷನನ್ನು ಈಗಲೇ ತಗೊಳ್ಬಹುದು. ಬ್ಯಾಚಸ್ ನಿಮಗೆ ಸರ್ಕ್ಯುಲೇಷನಲ್ಲಿ ನಡೀತಿರೋದು. ಸೊ ಬ್ಯಾಚಸ್ ನಿಮಗೆ ಕಂಪ್ಲೀಟ್ ಇಯರ್ ಎಂಡ್ ನಡೀತಾನೆ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಸಹ ನಿಮ್ಮ ಅಡ್ಮಿಷನನ್ನು ತಗೊಳ್ಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಈಗ ಸೆಕ್ಷನ್ 61 ಏನಿದೆ ಇದು ಕಂಪ್ಲೀಟ್ ಹೊಸದಾಗಿ ಆ್ಯಡ್ ಆದಂಥ ಸೆಕ್ಷನ್. ನಾನು ಇದನ್ನ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೀನಿ. ಆ್ಯಂಡ್ ಈಗಾಗಲೇ ನಾವು ಮುಗಿಸಿರುವಂಥ ಸೆಕ್ಷನ್ಸ್ ವಿಡಿಯೋಸ್ ಏನಿದೆ ಅದನ್ನ ನೀವು ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಪ್ಲೇ ಲಿಸ್ಟ್ ಲಿಂಕ್ ಏನಿದೆ ಅದನ್ನು ನೀವು ಪ್ರೀವಿಯಸ್ ವಿಡಿಯೋಸ್ ಎಲ್ಲನೂ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ಈಗಾಗಲೇ ನಾವು BNS ಸಹ ಕವರ್ ಮಾಡಿದ್ದೀವಿ, ಅದನ್ನು ನೋಡಿ. ನೆಕ್ಸ್ಟ್
61 ಹೊಸದಾಗಿ ಆ್ಯಡ್ ಆಗಿರುವಂಥ ಸೆಕ್ಷನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್. ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್. ಈಗ ಮುಂಚೆ ಡಿಜಿಟಲ್ ರೆಕಾರ್ಡ್ ಇರಲಿಲ್ಲ, ಬರೀ ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಷ್ಟೇ ಇದ್ದಿದ್ದು, ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಬಟ್ ಸೆನ್ಸ್ ಈಗ ಡಿಜಿಟಲ್ ರೆಕಾರ್ಡ್ ಅಂತ ಕರಿತಿದ್ದೀವಿ, ಸೊ ನಾವು ಒಂದು ಸ್ವಲ್ಪ ಸ್ಕೋಪ್ ಇನ್ನೊಂದು ಜಾಸ್ತಿ ಮಾಡಿದ್ದೀವಿ, ಬ್ರಾಡರ್ ಸ್ಕೋಪ್ ಆಗಿದೆ. ಈ ಸೆಕ್ಷನ್ ಒಂದು ಡಿಕ್ಲರೇಟರಿ ಸ್ಟೇಟ್ಮೆಂಟ್, ಶಾಲ್ ಮ್ಯಾಂಡೇಟರಿ ಸ್ಟೇಟ್ಮೆಂಟ್. ಇದು ಏನಂತಂದ್ರೆ ಅಧಿನಿಯಂ ಪ್ರಕಾರ ಎಲ್ಲೇ nothing in this adhiniyam shall apply to deny the admissibility of an electronic evidence. ಯಾವುದೇ ಕಾರಣಕ್ಕೂ ನೀವು ಒಂದು ಎವಿಡೆನ್ಸ್ನ ಇದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಥವಾ ಇದು ಡಿಜಿಟಲ್ ರೆಕಾರ್ಡ್ ಅಂತ ಹೇಳಿ ಡಿನೈ ಮಾಡೋ ಹಾಗಿಲ್ಲ. ಇಲ್ಲ ನಾವು ಇದನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದಿಕ್ಕಾಗಲ್ಲ. or digital record in the evidence on the ground that it is an electronic or digital record and shall record subject to section 63 have some same legal effect, validity, enforceability as other document. ಬೇರೆ ಡಾಕ್ಯುಮೆಂಟ್ಸ್ನ ಹೇಗೆ ನಾವು ಅಕ್ಸೆಪ್ಟ್ ಮಾಡ್ತೀವಿ, ವ್ಯಾಲಿಡಿಟಿ ಇರುತ್ತೆ, ಅದೇ ರೀತಿ ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ರೆಕಾರ್ಡ್ಗೂ ಸಹ ವ್ಯಾಲಿಡಿಟಿ ಇರುತ್ತೆ. ಸಬ್ಜೆಕ್ಟ್ ಟು ಸೆಕ್ಷನ್ 63 ಅಂದರೆ ಸೆಕ್ಷನ್ 63 ಅಲ್ಲಿ ಕೊಟ್ಟಂಥ ಕಂಡೀಷನ್ಸ್ ಅಥವಾ ಕ್ಲಾಸಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ತಿದೆ ಅಂತಂದಾಗ ನಾವು ಅದನ್ನು ಡಿನೈ ಮಾಡೋದಕ್ಕಾಗೋದಿಲ್ಲ. ಇದು ಎಲೆಕ್ಟ್ರಾನಿಕ್ ರೆಕಾರ್ಡ್ನ ತಗೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಮ್ಯಾಂಡೇಟ್ರಿ ದ್ಯಾಟ್ ಪ್ರತಿಯೊಂದು ಎಲೆಕ್ಟ್ರಾನಿಕ್ ರೆಕಾರ್ಡ್ನು ಸಹ ಕೋರ್ಟ್ ತಗೊಳ್ತಿದೆ. ಇದು ಡಿಕ್ಲರೇಟರಿ ಸ್ಟೇಟ್ಮೆಂಟ್, ಹೊಸ ಸೆಕ್ಷನ್. ಸೊ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಕೇಳಬಹುದು. ಹೊಸದಾಗಿ ಆ್ಯಡ್ ಆಗ್ತಿರೋ ಸೆಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 65A ಅಲ್ಲೇನಿತ್ತು ಅದೀಗ 62 ಅಲ್ಲಿದೆ. 65B ಅಲ್ಲೇನಿತ್ತು ಅದೀಗ 63 ಅಲ್ಲಿದೆ. ಇದರಲ್ಲಿ ಕೆಲವು ಚೇಂಜಸ್ ಏನು ಅಂತಂದರೆ 65A ಆಸ್ ಇಟ್ ಈಸ್, ಬಟ್ 65B ಅಲ್ಲಿ ಕೆಲವೊಂದು ವರ್ಡ್ಸ್ ಇನ್ ಬಿಟ್ವೀನ್ ಹೆಚ್ಚಿಗೆ ಆ್ಯಡ್ ಮಾಡಿದ್ದೀವಿ. ಸೊ ಅದನ್ನು ನೋಡ್ಕೋಬೇಕಾಗತ್ತೆ. 65A ಸ್ಪೆಷಲ್ ಪ್ರೊವಿಷನ್ ಆಸ್ ಟು electronic evidence relating to electronic record. Contents in electronic record may be proved in accordance to section 63. ಇಲ್ಲೇನು ಹೇಳ್ತಿಲ್ಲ ನಾವು, ನೀವು 60 ಎಲೆಕ್ಟ್ರಾನಿಕ್ ಎವಿಡೆನ್ಸ್ನ ಏನಾದರೂ ಕೊಡ್ತಿದ್ದೀರಿ ಅನ್ನೋದಾದರೆ 63 ಅಕಾರ್ಡಿಂಗ್ಲಿ ಕೊಡಿ ಅಷ್ಟೇ ಹೇಳ್ತಿರೋದು, ಇನ್ನೇನಿಲ್ಲ ಇಲ್ಲಿ. ಸೊ 63ಗೆ ಬನ್ನಿ. ಈಗ 63 ಏನು ಹೇಳ್ತಿದೆ, ಆ್ಯಂಡ್ ಇನ್ನೊಂದು ನೆನಪಿರಲಿ, ನಾವು ಸೆಕ್ಷನ್ 57 ಓದಬೇಕಾದ್ರೆ BSA ಇದೆ. ಸೆಕ್ಷನ್ 57 ಓದಬೇಕಾದ್ರೆ ನಾನು ನಿಮಗೆ ಹೊಸ ಎಕ್ಸ್ಪ್ಲನೇಷನ್ಸ್ ಆ್ಯಡ್ ಆಗಿದೆ. ಎಕ್ಸ್ಪ್ಲನೇಷನ್ 4 ಟು ಎಕ್ಸ್ಪ್ಲನೇಷನ್ 7 4 ಹೊಸ ಎಕ್ಸ್ಪ್ಲನೇಷನ್ ಆ್ಯಡ್ ಆಗಿದೆ ಅಂತ ಹೇಳಿದ್ದೆ. ಸೊ ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. 4 ಹೊಸ ಎಕ್ಸ್ಪ್ಲನೇಷನ್ಸ್ ಆ್ಯಡ್ ಆಗಿದೆ ಸೆಕ್ಷನ್ 57 ಅಲ್ಲಿ. ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅದನ್ನು ಸಹ, ಬಿಕಾಸ್ ಅದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಗ್ಗೆನೇ ಮಾತನಾಡ್ತಿದೆ, ಬಟ್ ಅದನ್ನು ನಾವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಜಾಗದಲ್ಲಿ ಕೊಟ್ಟಿದ್ದೀವಿ. ಸೊ ಅದನ್ನು ಒಂದ್ಸತಿ ನೋಡ್ಕೊಳ್ಳಿ. ಈಗ 63 ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಈ ಹೆಡಿಂಗ್ ಇಂಪಾರ್ಟೆಂಟ್, ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಸೆಕ್ಷನ್ ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಅಡ್ಮಿಸಿಬಿಲಿಟಿ ಅಂತಂದರೆ ಅಲ್ಟಿಮೇಟ್ಲಿ ಈ ಸೆಕ್ಷನ್ ಏನು ಹೇಳ್ತಿದೆ, ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಡಿಜಿಟಲ್ ರೆಕಾರ್ಡ್ ಅಂತ ಏನು ಹೇಳ್ತಿದ್ದೀವಿ, ಇದನ್ನು ಕೋರ್ಟ್ ಯಾವ ರೀತಿ ಅಡ್ಮಿಸಬಲ್ ಮಾಡ್ಕೊಳ್ಳುತ್ತೆ. ಸೊ ಇದು ಒಂದು ಕಂಪ್ಲೀಟ್ ಲೆಂದಿ ಸೆಕ್ಷನ್ ಡಿಸ್ಕಸ್ ಮಾಡುವಂಥದ್ದು. ಆ್ಯಂಡ್ ನಿಮಗೆ ಮೇನ್ಸಲ್ಲೂ ಸಹ ಇದನ್ನ 10 ಮಾರ್ಕ್ಸಿಗೆ ಕೇಳ್ತಾರೆ. 10 ಮಾರ್ಕ್ಸಿಗೆ ಕೇಳಿದಾಗ ಇಂಪಾರ್ಟೆಂಟ್ ಆಗೋದು ಈ ಸೆಕ್ಷನ್. Notwithstanding anything contained in this adhiniyam, any information contained in electronic record which is printed on paper, sorted, stored, recorded or copied in optical or magnetic media or semiconductor memory, which is produced by computer or any communication device or otherwise stored, recorded or copied in any electronic form. Here and after ಕಂಪ್ಯೂಟರ್ ಔಟ್ಪುಟ್, ಇನ್ನು ಮುಂದೆ ಇದನ್ನು ನಾವು ಕಂಪ್ಯೂಟರ್ ಔಟ್ಪುಟ್ ಅಂತ ಕರಿತೀವಿ. ಇದು ಹೊಸದಾಗಿ ಆ್ಯಡ್ ಆಗಿರುವಂಥ ಲೈನ್. ಇದು ಶಾಲ್ ಬಿ ಡೀಮ್ ಟು ಬಿ ಆಲ್ಸೋ ಡಾಕ್ಯುಮೆಂಟ್ ಇಫ್ ದ ಕಂಡೀಷನ್ಸ್ ಮೆನ್ಷನ್ ಇನ್ ದ ಸೆಕ್ಷನ್ಸ್ ಆರ್ ಸ್ಯಾಟಿಸ್ಫೈಡ್. ಸೊ ಕೆಳಗೆ ಕಂಡೀಷನ್ಸ್ ಏನಿದೆ ಅದು ಸ್ಯಾಟಿಸ್ಫೈ ಆಗಬೇಕು. ಬಟ್ ಏನು ಹೇಳ್ತಿದೆ ದಟ್ ಯಾವುದೇ ಕಾರಣಕ್ಕೂ ಒಂದು ಎಲೆಕ್ಟ್ರಾನಿಕ್ ರೆಕಾರ್ಡಲ್ಲಿ ಇರುವಂಥ ಡೇಟಾನ ನಾವು ಪೇಪರ್ ಮೇಲೆ ಪ್ರಿಂಟ್ ಮಾಡಿದ್ದೀವಿ ಅಥವಾ ಎಲ್ಲಾದರೂ ಸ್ಟೋರ್ ಮಾಡಿದ್ದೀವಿ, ಇನ್ನೊಂದು ಕಡೆ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅಥವಾ ಕಾಪಿ ಮಾಡ್ಕೊಂಡಿದ್ದೀವಿ ಅಂತಂದಾಗ, ಕಾಪಿ ಮಾಡಿರೋದೆಲ್ಲಿಗೆ, ಆಪ್ಟಿಕಲ್ ಅಥವಾ ಮ್ಯಾಗ್ನೆಟಿಕ್ ಮೀಡಿಯಾ ಅಥವಾ ಸೆಮಿ ಕಂಡಕ್ಟರ್ ಮೆಮೊರಿ. ನಾರ್ಮಲ್ ಆಗಿ ಪೆನ್ ಡ್ರೈವ್ಗೆ, ಚಿಪ್ಗೆ ಕಾಪಿ ಏನು ಮಾಡ್ಕೊಳ್ತೀವಿ, ಇದನ್ನು ಹೇಳ್ತಿರೋದು. ಈ ಥರ ನೀವು ಮಾಡ್ಕೊಂಡಿದ್ದೀರಿ ಅಂತ ಅಂದಾಗ ನಾವು ಅದನ್ನು
ಆ್ಯಂಡ್ ಈ ಡೇಟಾ ಎಲ್ಲಿಂದ ಕಾಪಿ ಮಾಡ್ತಿರೋದು, ಯಾವುದೇ ಒಂದು ಕಮ್ಯುನಿಕೇಷನ್ ಡಿವೈಸ್ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇದ್ದಿದ್ದನ್ನ ನಾವು ಕಾಪಿ ಮಾಡ್ಕೊಂಡಿದ್ದೀವಿ, ಕಂಪ್ಯೂಟ್ರಿಂದ ಕಾಪಿ ಮಾಡಿರುವಂಥದ್ದು. ಹಾಗಿದ್ದಾಗ ಇದನ್ನ ನಾವು ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಂತ ಕರಿತೀವಿ. ಹಾಗೆ ಬೇರೆ ಡಾಕ್ಯುಮೆಂಟ್ಸ್ ರೀತಿನೇ ಇದನ್ನು ಡಾಕ್ಯುಮೆಂಟ್ ಅಂತಾನೆ ಪರಿಗಣಿಸ್ತೀವಿ. ಕ್ಲಿಯರ್? ಸೊ ಇದು ನಮಗೆ ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಈ ತರ ಇರೋದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಆಸ್ ಅ ಡಾಕ್ಯುಮೆಂಟ್ ಅನ್ನೋದು ಹೇಳಿದ್ದೀವಿ. ಈಗ ಫರ್ದರ್ ಕಂಪ್ಯೂಟರ್ ಇನ್ಕ್ವೇಷನ್ ಅಡ್ಮಿಸಿಬಲ್ ಆ್ಯಂಡ್ ಈ ಥರ ಯಾವ್ಯಾವ ಡಿವೈಸಸ್ ಇಂದ ನೀವು ಕಾಪಿ ಮಾಡಿದೀವೋ ಅದನ್ನೆಲ್ಲ ನಾವು ಕಂಪ್ಯೂಟರ್ ಔಟ್ಪುಟ್ ಅಂತ ಕರಿತೀವಿ ಅನ್ನೋದನ್ನು ಅಲ್ಲೇ ಹೇಳಿದ್ದೀವಿ. ಸೊ ಅದು ನೆನಪಿರಲಿ, ಬಿಕಾಸ್ ಅದು ಹೊಸದಾಗಿ ಆ್ಯಡ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮಲ್ಲಿ ಕೇಳಬಹುದು. ಹಾಗೆ ದೇರ್ ಇನ್ ಆಫ್ ವಿಚ್ ಡೈರೆಕ್ಟ್ ಎವಿಡೆನ್ಸ್ ವುಡ್ ಬಿ ಅಡ್ಮಿಸಬಲ್. ಹಾಗೆ ಆ ಥರ ಆ ಎವಿಡೆನ್ಸಸ್ನ ನಾವು ಅಡ್ಮಿಸಬಲ್ ಮಾಡ್ಕೊಳ್ತೀವಿ. ಸೆಕೆಂಡ್, ಕಂಡೀಷನ್ ರೆಫರ್ಡ್ ಇನ್ ಸಬ್ಸೆಕ್ಷನ್ 1 in respect of computer output shall be the following namely. ಸೊ ಕಂಪ್ಯೂಟರ್ ಔಟ್ಪುಟ್ ಅಂತ ನಾವೇನು ಹೇಳಿದ್ವಿ ಅದು ಈ ಕೆಳಗಿನಂತೆ ಆಗಿರುತ್ತೆ. ಇವುಗಳಲ್ಲಿ ಇರೋ ರೀತಿ ಆಗಿರುವಂಥದ್ದು, ಅಂದರೆ ಯಾವುದೇ ಕಂಪ್ಯೂಟರ್ ಅಥವಾ ಡಿವೈಸಿಂದ ನೀವು ತಗೊಳ್ತಿರೋ ಡೇಟಾ ಇವುಗಳಲ್ಲಿ ಇದೆ ಅನ್ನೋದಾದರೆ ಇದನ್ನೆಲ್ಲ ನಾವು ಕಂಪ್ಯೂಟರ್ ಔಟ್ಪುಟ್ ಅಂತ ಕರಿತಿರೋದು. ಬೇಸಿಕಲಿ ಈ ಕ್ವೆಶನ್ನ ನಾವು ಏನಂತ ಅನ್ಬೋದು ಅಂದರೆ, ಕಂಪ್ಯೂಟರ್ ಔಟ್ಪುಟ್ ಅಂದರೆ ಏನು, ಕಂಪ್ಯೂಟರ್ ಔಟ್ಪುಟ್ ಅಂದರೆ ಏನು, ಕ್ಲಾಸ್ 2 ಎಕ್ಸ್ಪ್ಲೇನ್ ಮಾಡುತ್ತೆ. ಕಂಪ್ಯೂಟರ್ ಔಟ್ಪುಟ್ ಅಂತಂದಾಗ containing information was produced by the computer or communication device during the period over which the computer or communication device was used regularly to create, store, process information for the purpose of any activity regularly carried on over that period by the person having lawful control over the use of the computer or communication device. ಆ ಸಿಸ್ಟಮ್ ಅನ್ನ ನೀವು ಆ ಕಂಪ್ಯೂಟರ್ ಡಿವೈಸ್ ಅನ್ನ ರೆಗ್ಯುಲರ್ ಆಗಿ ಯೂಸೇಜಲ್ಲಿತ್ತು, ರೆಗ್ಯುಲರ್ ಆಗಿ ಅದರಿಂದ ಡೇಟಾ ಕ್ರಿಯೇಟ್ ಆಗ್ತಾ ಇತ್ತು, ಸ್ಟೋರ್ ಆಗ್ತಾ ಇತ್ತು, ಪ್ರೊಸೆಸಿಂಗ್ ನಡೀತಾ ಇತ್ತು, ಇನ್ಫಾರ್ಮೇಶನ್. ಸೊ ರೆಗ್ಯುಲರ್ ಒಂದು ಆಕ್ಟಿವಿಟಿ ನಡೀತಿತ್ತು. ಸೆಕೆಂಡ್, ಇದು ಕಂಪ್ಯೂಟರ್ ಔಟ್ಪುಟ್. ಸೆಕೆಂಡ್ ಏನು, ಡ್ಯೂರಿಂಗ್ ದ ಸೆಡ್ ಪೀರಿಯಡ್, ಆ ಸಮಯದಲ್ಲಿ ಇನ್ಫಾರ್ಮೇಶನ್ ಆಫ್ ದ ಕೈಂಡ್ ಕಂಟೈನ್ ಇನ್ ದ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆಫ್ ದ ಕೈಂಡ್ from which the information was so contained is derived was regularly fed into the computer or communication device in ordinary course. ನೀವು ಯಾವ ಡಿವೈಸ್ ಕಂಪ್ಯೂಟರ್ ಇಂದ ಈ ಡೇಟಾನ ತಗೊಂಡಿದ್ದೀವಿ ಈಗ ಎವಿಡೆನ್ಸ್ ಆಗಿ ಅಡ್ಮಿಸಿಬಲ್ ಮಾಡಿಸೋದಕ್ಕೆ, ಆ ಡೇಟಾ ಒಂದು ರೆಗ್ಯುಲರ್ಲಿ ಕಂಪ್ಯೂಟರಲ್ಲಿ ಸ್ಟೋರ್ ಆಗ್ತಾ ಇರ್ತಿತ್ತು. ಈಗ ಒಂದು ಫಾರ್ ಎಕ್ಸಾಂಪಲ್ CCTV ಫುಟೇಜ್ ಇದೆ, ಅದರ ಫುಟೇಜ್ ರೆಗ್ಯುಲರ್ ಆಗಿ ಸ್ಟೋರ್ ಆಗ್ತಾನೆ ಇರುತ್ತೆ. ಸೊ ಆ ಥರ ರೆಗ್ಯುಲರ್ ಆಗಿ ಯೂಸೇಜಲ್ಲಿತ್ತು, ರೆಗ್ಯುಲರ್ ಸ್ಟೋರೇಜಲ್ಲಿ ಇತ್ತಂತ ಒಂದು ಆರ್ಡಿನರಿ ಕೋರ್ಸಲ್ಲಿ ಆ ಒಂದು ಸ್ಟೋರ್ ಆಗ್ತಿದ್ದಂಥ ಡೇಟಾ. ಥ್ರೂಔಟ್ ದ ಮಟೀರಿಯಲ್ ಪಾರ್ಟ್ ಆಫ್ ದ ಸೆಟ್ ಪೀರಿಯಡ್ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್ ವಾಸ್ ಆಪರೇಟಿಂಗ್ ಪ್ರಾಪರ್ಲಿ. ಆ ಒಂದು ಕಂಪ್ಯೂಟರ್ ಈ ಕಂಪ್ಲೀಟ್ ಸಮಯದಲ್ಲಿ ಕೆಲಸ ಮಾಡ್ತಾ ಇತ್ತು, ಅದಕ್ಕೆ ಯಾವುದೇ ಒಂದು ವೈರಸ್ ಅಟ್ಯಾಕ್ ಆಗಿರಲಿಲ್ಲ, ಅಥವಾ ಅದರಲ್ಲಿ ಏನಾದರೂ ಒಂದು ಗ್ಲಿಚ್ ಇತ್ತು, ಇಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು, ಏನಿಲ್ಲ, ಪ್ರಾಪರಾಗಿ ಕೆಲಸ ಮಾಡ್ತಾ ಇತ್ತು. ಇಫ್ ನಾಟ್ ದೆನ್ ರೆಸ್ಪೆಕ್ಟ್ ಆಫ್ ಎನಿ ಆಫ್ ವಿಚ್ ಪೀರಿಯಡ್ ಆಪರೇಟಿಂಗ್ ಪ್ರಾಪರ್ಲಿ ಆರ್ ವಾಸ್ ಔಟ್ ಆಫ್ ಆಪರೇಷನ್ ದಟ್ ಪಾರ್ಟ್ ಆಫ್ ಪೀರಿಯಡ್ ವಾಸ್ ನಾಟ್ ಆಫ್ ಸಚ್. ನೀವು ತಗೊಂಡಂಥ ಡೇಟಾ ಆ ಸಿಸ್ಟಮ್ ಸರಿಯಾಗಿ ಆಪರೇಟ್ ಮಾಡ್ತಾ ಇದ್ದಾಗ ತಗೊಂಡಿರೋಂಥ ಡೇಟಾ. ಡಿ, information contained in the electronic record reproduces or is derived from such information fed into the computer communication in ಆರ್ಡಿನರಿ ಕೋರ್ಸ್ ಆಸ್ ದ ಸೆಡ್ ಆಕ್ಟಿವಿಟೀಸ್. ನೀವು ತಗೊಂಡಿರುವಂಥ ಡೇಟಾ ಏನಿದೆ ಅದು ನಾರ್ಮಲ್ ಆಗಿ ಕಂಪ್ಯೂಟರ್ಗೆ ರೆಕಾರ್ಡ್ ಆಗ್ತಿದ್ದನ್ನ ನೀವು ರಿಪ್ರೊಡ್ಯೂಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ATM ಅಲ್ಲಿ ನೀವು ದುಡ್ಡು ತಗೊಳ್ಳೋದು ಟ್ರಾನ್ಸಾಕ್ಷನ್ ಏನು ನಡೀತಾ ಇರುತ್ತೆ, ದಿನನಿತ್ಯ ಟ್ರಾನ್ಸಾಕ್ಷನ್ ನಡೀತಿರುತ್ತೆ. ಆ ಎಂಟೈರ್ ಡೇಟಾ ಒಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ. ಅಲ್ಲಿಂದ ನೀವು ಒಂದಷ್ಟು ಡೇಟಾನ ನಿಮಗೆ ಆಸ್ ಅನ್ ಎವಿಡೆನ್ಸ್ ತೋರಿಸ್ಬೇಕು. ಸೊ ಆ ಡೇಟಾನ ನೀವು ಪ್ರೊಡ್ಯೂಸ್ ಮಾಡಿಸಿದಿರಿ. ಬಟ್ ಆ ಕಂಪ್ಯೂಟರ್ ಅದಕ್ಕೆ ಜನರಲ್ ಆಗಿ ಅದು ಫೀಡ್ ಆಗ್ತಾ ಇರೋವಂಥದ್ದು. ಸೊ ಆ ಒಂದು ಕಂಡೀಷನ್ ಇಸ್ ಡಿ. ಈ ಥರ ಪ್ರಾಪರಾಗಿ ಕೆಲಸ ಮಾಡ್ತಾ ಇತ್ತು, ಅದು ಡೈಲಿ ಯೂಸಲ್ಲಿತ್ತು, ಆ್ಯಂಡ್ ಅದರಿಂದ ಕಂಪ್ಯೂಟರ್ ನೀವೇನು ತೊಗೊಂಡಿದ್ದೀವಿ ಅದು ನಾರ್ಮಲ್ ಡೈಲಿ ಆರ್ಡಿನರಿ ಕೋರ್ಸಲ್ಲಿ ಅದು ರೆಕಾರ್ಡ್ ಮಾಡೋದೇ ಕೆಲಸ. ಹಾಗೆ ಇನ್ಫಾರ್ಮೇಷನ್ ಅದಕ್ಕೆ ನಾರ್ಮಲ್ ಆಗಿ ಫೀಡ್ ಆಗ್ತಾನೆ ಇರುತ್ತೆ. ಸೊ ಫೀಡ್ ಆಗ್ತಾ ಇತ್ತು ಅನ್ನೋದು ಸಚ್ ಇನ್ಫಾರ್ಮೇಷನ್ ಫೆಡ್ ಇನ್ ಟು ದ ಕಂಪ್ಯೂಟರ್, ಅದು ನಾರ್ಮಲ್ ಕೋರ್ಸಲ್ಲಿ ಫೀಡ್ ಆಗ್ತಾ ಇರೋದೇ ಅದ್ರ ಕೆಲಸ.
ಈ ಥರ ಇರೋವಂಥದ್ದನ್ನು ನೀವು ತೊಗೊಂಡಿದ್ದೀರಿ. ನಾವು ಅದನ್ನು ಕಂಪ್ಯೂಟರ್ ಔಟ್ಪುಟ್ ಅಂತ ಕರಿತಾ ಇದ್ದೀವಿ. ಕಂಪ್ಯೂಟರ್ ಔಟ್ಪುಟ್ ಏನು ಕ್ಲಾಸ್ 1 ಮೇಲೆ ಹೇಳಿದ್ದೀವಿ, ಕಂಪ್ಯೂಟರ್ ಔಟ್ಪುಟ್ ಮೇಲೆ ಬರೆದಿದ್ದೀವಿ. ಸೊ ಅದನ್ನು ಇಲ್ಲಿ ಡಿಫೈನ್ ಮಾಡ್ತಿದ್ದೀವಿ, ಇದೆಲ್ಲ ಕಂಪ್ಯೂಟರ್ ಔಟ್ಪುಟ್. ಈಗ ಕ್ಲಾಸ್ 3 ನೀವು ಯಾವುದೇ ಒಂದು ಕ್ಲಾಸ್ 3 ಏನು ಹೇಳುತ್ತೆ, ನೀವು ಯಾವುದೇ ಕಂಪ್ಯೂಟರನ್ನು ತಗೊಂಡಿರಿ ನಾವು ಅದನ್ನು ಸಿಂಗಲ್ ಡಿವೈಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳುತ್ತೆ. Where over any period the functioning, creating, storing, processing information for the purpose of any activity regularly carried over the period as mentioned in the clause A of subsection 2 was regularly performed by means of one or more computer or communication device. All the computer communication device for the purpose shall be treated as for the purpose of this section constituting a single computer or communication device. ಇದು ಈ ಸೆಕ್ಷನ್ಗೆ ಎಸೆನ್ಸ್ ಏನಂತಂದರೆ, ಆ್ಯಂಡ್ ರೆಫರೆನ್ಸ್ ಇನ್ ದ ಸೆಕ್ಷನ್ ಆಫ್ ದ ಕಂಪ್ಯೂಟರ್ ಕಮ್ಯುನಿಕೇಷನ್ ಡಿವೈಸ್ ಶಾಲ್ ಬಿ ಕನ್ಸ್ಟಿಟ್ಯೂಟ್ ಅಕಾರ್ಡಿಂಗ್ಲಿ. ಈಗ ಮೇಲೆ ಸಬ್ಸೆಕ್ಷನ್ 2ನಲ್ಲಿ ಕ್ಲಾಸ್ ಎನಲ್ಲಿ ನಾವೇನು ಹೇಳಿದ್ದೀವಿ ದಟ್ ನೀವು ತಗೊಂಡಂಥ ಇನ್ಫಾರ್ಮೇಷನ್ ಯಾವುದೇ ಕಂಪ್ಯೂಟರಿಂದ ಆಗಿರಲಿ, ಆ ಕಂಪ್ಯೂಟರ್ ಬೇಕಾದರೆ ಸ್ಟ್ಯಾಂಡ್ ಅಲೋನ್ ಮೋಡಲ್ ಸಿಂಗಲ್ ಕಂಪ್ಯೂಟರ್ ಆಗಿರಲಿ, ಅಥವಾ ಒಂದು ಕಂಪ್ಯೂಟರ್ ಸಿಸ್ಟಮ್ ಕನೆಕ್ಟೆಡ್ ಆಗಿರುವಂಥದ್ದಾಗಿರಲಿ, ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಒಂದು ಕಂಪನಿ ಕಂಪ್ಯೂಟರ್ ಅಂದರೆ ಅದು ಕಂಪ್ಯೂಟರ್ ನೆಟ್ವರ್ಕಿಂಗಲ್ಲಿರುತ್ತೆ. On computer resource enabling information creation, providing information processing or storage through an intermediary. ಯಾವುದೇ ರೀತಿ ಯಾವುದೇ ನೆಟ್ವರ್ಕ್ ಅಥವಾ ಯಾವುದೇ ಸಿಸ್ಟಮ್ ಇಂದ ಆಗಿರೋದಾಗಿರಲಿ ನಾವು ಅದನ್ನು ಒಂದೇ ಒಂದು ಸಿಂಗಲ್ ಕಂಪ್ಯೂಟರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅಷ್ಟೇ ಈ ಸೆಕ್ಷನ್ ಹೇಳ್ತಿರೋದು. ಸೊ ಈಗ ನಿಮ್ಮ ಮನೆಯಲ್ಲಿರುವಂಥ ಒಂದು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಅಲೋನ್ ಮೋಡ್, ನೀವೊಂದು ಸೈಬರ್ ಕೆಫೆಗೆ ಹೋಗ್ತೀವಿ, ಅಲ್ಲೊಂದಷ್ಟು ಲ್ಯಾಪ್ಟಾಪ್ಸ್ ಇರುತ್ತೆ, ಬಟ್ ಅದೆಲ್ಲ ಕನೆಕ್ಟೆಡ್ ಆಗಿರುತ್ತೆ. ಸೈಬರ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿಂದ ಡೇಟಾ ಡಿರೈವ್ ಮಾಡಿದ್ರು ಅದನ್ನು ಒಂದು ಕಂಪ್ಯೂಟರಿಂದ ತೊಗೊಂಡಿರೋದು ಅಂತಲೇ ಭಾವಿಸ್ತೀವಿ. ಈಗ ಒಂದು ಕಂಪನಿ, ಒಂದು ದೊಡ್ಡ ಕಂಪನಿ, ಸಾಫ್ಟ್ವೇರ್ ಕಂಪನಿ, ಅಲ್ಲಿರುವಂಥ ಅಷ್ಟು ಕಂಪ್ಯೂಟರ್ಸ್ ಒಂದಕ್ಕೊಂದು ನೆಟ್ವರ್ಕಿಂಗ್ ಕನೆಕ್ಟ್ ಆಗಿರುತ್ತೆ. ನೀವು ಅಲ್ಲಿಂದ ಡೇಟಾ ಇನ್ಫಾರ್ಮೇಷನ್ ಡಿರೈವ್ ಮಾಡ್ತಿದ್ದೀನಿ ಅಂದರೂ ಅದನ್ನು ಸಿಂಗಲ್ ಕಂಪ್ಯೂಟರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಯಾವುದೇ ರೀತಿ ಆಗಿರಲಿ ನಾವು ಸಿಂಗಲ್ ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಈ ಸೆಕ್ಷನ್ಗೆ. ಅದು ಈ ಸೆಕ್ಷನ್ನ ಅರ್ಥ. ಓದೋವಾಗ ನಮಗೆ ತುಂಬ ಕನ್ಫ್ಯೂಸಿಂಗ್ ಅನ್ಸುತ್ತೆ, ಬಟ್ ಅದರ ಬೇಸಿಕ್ ಮೀನಿಂಗ್ ಇಷ್ಟೇ ಹೇಳ್ತಿರೋದು. ಕ್ಲಾಸ್ 4 ಇನ್ ಎನಿ ಪ್ರೊಸೀಡಿಂಗ್ ವೇರ್ ಇಟ್ ಈಸ್ ಡಿಸೈರ್ಡ್ ಟು ಗಿವ್ ಎನಿ ಸ್ಟೇಟ್ಮೆಂಟ್ ಇನ್ ಎವಿಡೆನ್ಸ್. ಇದು ಇಂಪಾರ್ಟೆಂಟ್ ಕ್ಲಾಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಕೇಸ್ ಲಾಸ್ ಸಹ ಇದೆ. ಅರ್ಜುನ್ ಪಂಡಿತ್ ರಾವ್ ಖೋಡ್ಕರ್ ವರ್ಸಸ್ ಕೈಲಾಶ್ ಕುಶನ್ ರಾವ್ 2000ನ ಕೇಸ್ ಏನಿದೆ ಅದು ಈ ಒಂದು ಸೆಕ್ಷನ್ನ 2020 ಕೇಸ್, ಅದು ಈ ಸೆಕ್ಷನ್ ಬೇಸಿಸ್ ಅಲ್ಲೇ ಇರೋದು. ಸೊ ಅದಕ್ಕೆ ಮುಂಚೆ ಅದು ಶಫಿ ಮೊಹಮ್ಮದ್ ಕೇಸ್ ಏನು ಬಂದಿತ್ತು, ಶಫಿ ಮೊಹಮ್ಮದ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಂದಂಥ ಜಡ್ಜ್ಮೆಂಟ್ನ ಓವರ್ ರೂಲ್ ಮಾಡಿದ್ದು ಅರ್ಜುನ್ ಪಂಡಿತ್ ರಾವ್ ಖೋಡ್ಕರ್ ಜಡ್ಜ್ಮೆಂಟಲ್ಲಿ 2020. ಅದಾದಮೇಲೆ 2022 ಅಲ್ಲಿ ಇನ್ನೊಂದು ಜಡ್ಜ್ಮೆಂಟ್ ಬಂತು, ರವೀಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಆ ಜಡ್ಜ್ಮೆಂಟ್ ಮತ್ತೆ ಕ್ಲಾಸ್ 4 ಏನಿದೆ, ಮುಂಚೆ ಇದೇನು ಸೆಕ್ಷನ್ 65B ಕ್ಲಾಸ್ 4 ಆಗಿತ್ತು, ಈಗ ಸೆಕ್ಷನ್ 63 ಕ್ಲಾಸ್ 4. ಇದರಲ್ಲಿ ಕೊಟ್ಟಂಥ ಸರ್ಟಿಫಿಕೇಟ್ ಬಗ್ಗೆ ಡೀಟೇಲ್ಸ್ ಏನಿದೆ, ಆ ಸರ್ಟಿಫಿಕೇಟ್ ಒಂದು ಮ್ಯಾಂಡೇಟರಿ ಸರ್ಟಿಫಿಕೇಟ್ ಆಗುತ್ತೆ. ಇದು ಪ್ರೀ ಕಂಡೀಷನ್ ಆಗುತ್ತೆ ನಿಮ್ಮ ಎವಿಡೆನ್ಸ್ನ ನಾವು ಅಡ್ಮಿಸಿಬಲ್ ಮಾಡೋದಕ್ಕೆ. ಪ್ರೀ ಕಂಡೀಷನ್ ಅಂತಂದರೆ ಆ ಸರ್ಟಿಫಿಕೇಟ್ ಇದ್ರೇ ನಿಮ್ಮ ಎವಿಡೆನ್ಸ್ ಅಡ್ಮಿಸಿಬಲ್ ಆಗೋದು. ಅಥವಾ ನೀವು ಕೊಡ್ತಿರೋಂಥ ಕಾಪಿ ಒರಿಜಿನಲ್ಲೇ ಆಗಿದ್ರೆ ಮತ್ತು ನಮಗೆ ಆ ಸರ್ಟಿಫಿಕೇಟ್ ಏನು ಬೇಡ. ಸೊ ಆ ಒಂದು ಸರ್ಟಿಫಿಕೇಟೇ ಪ್ರೀ ಕಂಡೀಷನ್, ಸರ್ಟಿಫಿಕೇಟ್ ಇಲ್ಲದೆ ನಾವು ಕನ್ಸಿಡರೇ ಮಾಡೋದಿಲ್ಲ ಅಂತ ಹೇಳಿದಂಥ ಜಡ್ಜ್ಮೆಂಟ್ ಅರ್ಜುನ್ ಪಂಡಿತ್ ರಾವ್ ಖೋಡ್ಕರ್. ಅದಾದಮೇಲೆ ಬಂದಂಥ ರವೀಂದ್ರ ಜಡ್ಜ್ಮೆಂಟ್ ಏನಿದೆ, ರವೀಂದ್ರ ಜಡ್ಜ್ಮೆಂಟನ್ನು ಸಹ ಹೌದು ನಮಗೆ ಸೆಕ್ಷನ್ ಕ್ಲಾಸ್ 4 ಏನು ಕೊಟ್ಟಿದ್ದೀವಿ ಇದು ಮ್ಯಾಂಡೇಟರಿ ಪ್ರಾವಿಷನ್ ಅನ್ನೋದನ್ನು ಹೇಳುತ್ತೆ. ಎರಡೂ ಕೇಸ್ ಲಾಸ್ ಇಂಪಾರ್ಟೆಂಟ್. ಈಗ ಇದೊಂದು ಸರ್ಟಿಫಿಕೇಟ್ ಬಗ್ಗೆ ಮಾತನಾಡ್ತಿರುವಂಥ ಸೆಕ್ಷನ್ ಕ್ಲಾಸ್ 4 ಏನಂತಂದರೆ, ನಿಮ್ಮ ಯಾವುದೇ ಒಂದು ಈ ಥರ ಒಂದು ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಅಡ್ಮಿಸಿಬಲ್ ಮಾಡಿಸ್ಕೋಬೇಕಂದ್ರೆ ಈ ಸರ್ಟಿಫಿಕೇಟ್ ಇರಬೇಕು. ಏನು ಪ್ರೊಸೀಡಿಂಗ್ ವೇರ್ ಡಿಸೈರ್ಡ್ ಟು ಗಿವ್ ಸ್ಟೇಟ್ಮೆಂಟ್ ಆಫ್ ಎವಿಡೆನ್ಸ್ ಬೈ ವರ್ಚ್ಯೂ ಆಫ್ ದಿಸ್ ಸೆಕ್ಷನ್. ಈ ಸೆಕ್ಷನ್ ಪ್ರಕಾರ ನೀವು ಸ್ಟೇಟ್ಮೆಂಟ್ ಕೊಡಬೇಕು, ಅಂದರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ a certificate doing any of the following things shall be submitted along with electronic record at each instant where it is being submitted for admission. So ಒಂದು ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೋರ್ಟ್ಗೆ ಅಡ್ಮಿಷನ್ಗೆ ಅಂತ ಕೊಡ್ತಿದ್ದೀರಿ ಅಂದರೆ ಅದ್ರ ಜೊತೆಗೆ ಈ ಸರ್ಟಿಫಿಕೇಟ್ ಅಟ್ಯಾಚ್ ಆಗಿರಬೇಕು. ಆ ಸರ್ಟಿಫಿಕೇಟಲ್ಲಿ ಈಗ ಇದೆಲ್ಲ ಇರಬೇಕು. ಏನಿರಬೇಕು ಇದರಲ್ಲಿ ಯಾವುದಾದ್ರೂ ಅನ್ನೋದು ಇರಬೇಕು.
identifying the electronic record containing the statement and describing the manner in which it was produced. ಯಾವ ಒಂದು ಎಲೆಕ್ಟ್ರಾನಿಕ್ ರೆಕಾರ್ಡ್ ನೀವು ಕೊಡ್ತಿದ್ದೀರೋ ಅದನ್ನ ಅದ್ರ ಬಗ್ಗೆ ಅದ್ರಲ್ಲಿ ಬರೆದಿರಬೇಕು ಸರ್ಟಿಫಿಕೇಟ್ ಅಲ್ಲಿ, ಅಂಡ್ ಅದನ್ನ ಎಲ್ಲಿಂದ ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಿ ಅನ್ನೋದು ಬರೆದಿರಬೇಕು. ಸೆಕೆಂಡ್, ಗಿವಿಂಗ್ ಸಚ್ ಪರ್ಟಿಕ್ಯುಲರ್ ಆಫ್ ಎನಿ ಡಿವೈಸ್, ಯಾವ ಡಿವೈಸ್ ಇಂದ ಅದನ್ನ ಡಿರೈವ್ ಮಾಡಿದ್ರಿ ಅದು ಬರೆದಿರಬೇಕು. ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ದಟ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆಸ್ ಮೇ ಬಿ appropriate for the purpose of showing electronic record was produced by a computer or communication device. ಇದು ಹೊಸದಾಗಿ ಬಂದಿರೋದು. referred to in clause A to E of section 3. section 3 ಅಲ್ಲಿ ಇದರ ಮೇಲೆ subsection 3 ಅಲ್ಲಿ ನಾವೇನು ಓದಿದ್ದೀವಿ ಆ ಒಂದು ಇದರಿಗೆ ಅಕಾರ್ಡಿಂಗ್ಲಿ ಆ ಒಂದು ಡಿವೈಸ್ ಕೆಲಸ ಮಾಡ್ತಿತ್ತು ಅನ್ನೋದು ಆಗಿರಬೇಕು. ಡೀಲಿಂಗ್ ವಿತ್ ಎನಿ ಆಫ್ ದ ಮ್ಯಾಟರ್ಸ್ ಟು ವಿಚ್ ದ ಕಂಡೀಷನ್ ಮೆನ್ಷನ್ ಇನ್ ಸಬ್ಸೆಕ್ಷನ್ 2 ರಿಲೇಟ್. ಸೊ ಸಬ್ಸೆಕ್ಷನ್ 2 ಕಂಪ್ಯೂಟರ್ ಹೇಗೆಲ್ಲ ಇರಬೇಕು ಅನ್ನೋದು ಫುಲ್ಫಿಲ್ ಆಗಬೇಕು. ಅಂದರೆ ಕೆಲಸ ಮಾಡ್ತಿತ್ತು, ರೆಗ್ಯುಲರ್ ಆಗಿ ಫೀಡ್ ಆಗ್ತಿತ್ತು, ಅದೆಲ್ಲ ಫುಲ್ಫಿಲ್ ಆಗಬೇಕು. ಸಬ್ಸೆಕ್ಷನ್ 3 ಅಲ್ಲಿ ಏನು ಹೇಳಿದ್ವಿ, ಎಲ್ಲ ಸೇರಿ ನಾವು ಒಂದೇ ಸಿಂಗಲ್ ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಫುಲ್ಫಿಲ್ ಆಗಬೇಕು. ಅದಲ್ಲದೆ ಬಿ ಏನು ಹೇಳುತ್ತೆ, ದಟ್ ಯಾವ ಡಿವೈಸಿಂದ ನೀವು ಅದನ್ನು ಪ್ರೊಡ್ಯೂಸ್ ಮಾಡಿದ್ದೀರಿ, ಪ್ರೊಡ್ಯೂಸ್ ಆಗಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಇರಬೇಕು. ಆಮೇಲೆ ಎ, ನೀವು ಕೊಡ್ತಿರೋಂಥ ರೆಕಾರ್ಡ್ ಏನು ಅದ್ರ ಬಗ್ಗೆ ಬರ್ದಿರಬೇಕು. ಆ್ಯಂಡ್ ಹೇಗೆ ಕೊಡ್ತಿದ್ದೀರಿ, ಪೆನ್ ಡ್ರೈವ್ ಮುಖಾಂತರ ಹೇಗೆ ಕೊಡ್ತಿದ್ದೀರಿ, ಇದಿಷ್ಟು ಡೀಟೇಲ್ಸ್ ಬರೆದಿರಬೇಕು ಆ ಸರ್ಟಿಫಿಕೇಟಲ್ಲಿ. ಇನ್ನೊಂದು, ಈ ಸರ್ಟಿಫಿಕೇಟ್ ನಿಮಗೆ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ. ಇದೇ ಆ್ಯಕ್ಟಲ್ಲಿ ಲಾಸ್ಟ್ ಪೇಜಸ್ ನಾನು ನಿಮಗೆ ರೆಫರ್ ಮಾಡಿಸ್ತೀನಿ. ಶೆಡ್ಯೂಲ್ ಅಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ 2 ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೊಳ್ಳಿ. ಸೊ ಆ ಸರ್ಟಿಫಿಕೇಟ್ ಏನು ಅಂತಂದರೆ ಕೆಳಗಡೆ ಈ ಶೆಡ್ಯೂಲಲ್ಲೇ ಕೊಟ್ಟಿದ್ದೀವಿ. BSA ನ ಶೆಡ್ಯೂಲಲ್ಲಿ ಆ ಸರ್ಟಿಫಿಕೇಟ್ ಇದೆ. ಸೊ ಆ್ಯಂಡ್ ಪರ್ಪಟಿಂಗ್ ಟು ಬಿ ಸೈನ್ ಬೈ ಪರ್ಸನ್, ಆ್ಯಂಡ್ ಅದನ್ನು ಸೈನ್ ಮಾಡಿರಬೇಕು. ಯಾರು ಸೈನ್ ಮಾಡಬೇಕು ಆ ಸರ್ಟಿಫಿಕೇಟ್ನ ಅಂದರೆ ಪರ್ಸನ್ ಇನ್ ಚಾರ್ಜ್ ಆಫ್ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್. ಯಾರು ಕಮ್ಯುನಿಕೇಷನ್ ಡಿವೈಸ್ ನೀವು ಯಾವ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಿಂದ ತೊಗೊಂಡಿದ್ದೀರೋ ಅದಕ್ಕೆ ಇನ್ಚಾರ್ಜ್ ಯಾರು, ಅದಕ್ಕೆ ಓನರ್ ಯಾರು ಅಂಡರಲ್ಲಿ ಇತ್ತು ಆ ಡಿವೈಸ್, ಅವರ ಒಂದು ಸಿಗ್ನೇಚರ್ ಆರ್ ದ ಮ್ಯಾನೇಜ್ಮೆಂಟ್ ಆಫ್ ದ ರೆಲೆವೆಂಟ್ ಆಕ್ಟಿವಿಟೀಸ್, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಂಪನಿನ ಅವರ ಒಂದು ಸಿಗ್ನೇಚರ್ ಇರಬೇಕು. And an expert shall be evidence of any matter stated in the certificate. ಹಾಗೆ ಈ ಸರ್ಟಿಫಿಕೇಟಲ್ಲಿ ಕೊಟ್ಟಂಥ ಎಲ್ಲ ಮ್ಯಾಟರ್ನ ಒಬ್ಬ ಎಕ್ಸ್ಪರ್ಟ್ ಕೂಡ ಸಾಕ್ಷಿ ನೀಡಬೇಕಾಗತ್ತೆ. And for the purpose of this subsection, it shall be sufficient for the matter to be stated to the best of the knowledge and belief of the person stating it in the certificate specified. ಸೊ ಅದನ್ನು ಈ ವ್ಯಕ್ತಿಯರು ಸೈನ್ ಮಾಡಿ ಕರೆಕ್ಟಾಗಿ ಕೊಡಬೇಕು. ಈಗ ಸಬ್ಸೆಕ್ಷನ್ 5. ಸಬ್ಸೆಕ್ಷನ್ 5 ಏನು ಹೇಳ್ತಿದೆ, ಫಾರ್ ದ ಪರ್ಪಸ್ ಆಫ್ ದಿಸ್ ಸೆಕ್ಷನ್, ಈ ಸೆಕ್ಷನ್ಗೋಸ್ಕರ ಇನ್ಫಾರ್ಮೇಷನ್ ಶಾಲ್ ಬಿ ಟೇಕನ್ ಟು ಬಿ ಸಪ್ಲೈಡ್ ಫ್ರಮ್ ದ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್. ಇದೇನಿದೆ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್ ಅನ್ನೋದು ಇದೆಲ್ಲ ಮುಂಚೆ ಇರಲಿಲ್ಲ, ಇದು ಈಗ ಬಂದಿರೋದು. ಇಫ್ ಇಟ್ ಈಸ್ ಸಪ್ಲೈಡ್ ದೇರ್ ಟು ಎನಿ ಅಪ್ರೋಪ್ರಿಯೇಟ್ ಫಾರ್ಮ್ ಆ್ಯಂಡ್ ವೆದರ್ ಇಟ್ ಈಸ್ ಸೋ ಸಪ್ಲೈಡ್ ಡೈರೆಕ್ಟ್ಲಿ ಆರ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಬೈ ಮೀನ್ಸ್ ಆಫ್ ಎನಿ ಅಪ್ರೋಪ್ರಿಯೇಟ್ ಎಕ್ವಿಪ್ಮೆಂಟ್. ಈ ಒಂದು ಇನ್ಫಾರ್ಮೇಷನ್ ಏನಿದೆ ಅದರಲ್ಲಿ ಯಾವುದೇ ಒಂದು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಇರೋದಾದರೂ ಆಗಿರಲಿ ನೀವು ಆ ಕಂಪ್ಯೂಟರ್ ಕಮ್ಯುನಿಕೇಷನ್ ಡಿವೈಸಿಂದ ಡೈರೆಕ್ಟಾಗಿ ಸಪ್ಲೈ ಮಾಡ್ತಿರೋವಂಥದ್ದು. ಹಾಗೆ ಆ ಕಂಪ್ಯೂಟರ್ ಔಟ್ಪುಟ್ ಶಾಲ್ ಬಿ ಟೇಕನ್ ಟು ಹ್ಯಾವ್ ಬೀನ್ ಪ್ರೊಡ್ಯೂಸ್ಡ್ ಬೈ ದ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್ ವೆದರ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಇಟ್ ಡೈರೆಕ್ಟ್ಲಿ without human intervention by means of any appropriate equipment or by other electronic means as referred to in A to E of subsection. So ಇಲ್ಲಿ ನೀವು ಕೊಡ್ತಿರೋವಂಥದ್ದು ಅದಕ್ಕೆ ಹ್ಯೂಮನ್ ಇಂಟರ್ವೆನ್ಷನ್ ಇದ್ರೂ ಪರವಾಗಿಲ್ಲ. ಈಗ ATM ಟ್ರಾನ್ಸಾಕ್ಷನ್ ಅಂತ ಏನು ಹೇಳಿದೆ, ಅದರಲ್ಲಿ ಯಾವುದೇ ಒಂದು ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗಿಲ್ಲ, ಡೇಟಾ ಸ್ಟೋರ್ ಆಗ್ತಾ ಹೋಗುತ್ತೆ, ಕೋಡಿಂಗ್ ಆಗಿದೆ ಆ ರೀತಿ ಸ್ಟೋರ್ ಆಗ್ತಾ ಇರುತ್ತೆ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್. ವಿತ್ ಹ್ಯೂಮನ್ ಇಂಟರ್ವೆನ್ಷನ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನೀಸ್ ನೀವು ಫ್ರಂಟ್ ಎಂಡಲ್ಲಿ ಡೇಟಾ ಲೋಡ್ ಮಾಡಿದ್ರೆ ಬ್ಯಾಕ್ ಎಂಡಲ್ಲಿ ಆ ಡೇಟಾ ಸೇವ್ ಆಗ್ತಾ ಇರುತ್ತೆ, ಅದನ್ನು ಪ್ರೊಸೆಸಿಂಗ್ ಅಂತ ಹೋಗುತ್ತೆ. ಸೊ ಆ ಥರ ಅದರಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಬರುತ್ತೆ. ಈ ಥರ ಸಪ್ಲೈ ಆಗಿರೋದಾದರೂ ಆಗಿರಲಿ ಅಥವಾ ಬೇರೊಂದು ಲ್ಯಾಪ್ಟಾಪಿಂದ ಅದು ಎಕ್ವಿಪ್ಮೆಂಟಿಂದ ಟ್ರಾನ್ಸ್ಫರ್ ಆಗಿ ಬೈ ಮೀನ್ಸ್ ಆಫ್ ಎನಿ ಅಪ್ರೋಪ್ರಿಯೇಟ್ ಎಕ್ವಿಪ್ಮೆಂಟ್ ಅದು ಲೋಡ್ ಆಗಿರೋಂಥದ್ದಾದರೂ ಆಗಿರಬಹುದು. ಕ್ಲಿಯರ್? ಸೊ ಆ ಥರ ಇರುವಂಥ ಡೇಟಾನ ನಾವು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಕರಿತೀವಿ. ಆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಈ ಥರ ಎಲ್ಲ ಇರುತ್ತೆ ಅನ್ನೋದು ಈ ಸೆಕ್ಷನ್ಸ್ ನಿಮಗೆ ಹೇಳ್ತದೆ.
ಕ್ಲಿಯರ್? ಸೊ ಇಲ್ಲಿ ತನಕ ಈ ಕಂಪ್ಲೀಟ್ ಸೆಕ್ಷನ್ 63 ವೆರಿ ಇಂಪಾರ್ಟೆಂಟ್. ಓದೋದಕ್ಕೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸಿದ್ರು ಸಹ ಆ ಒಂದು ಲೈನ್ಸನ್ನು ಈ ವಿಡಿಯೋ ನೋಡಿದ ನಂತರ ನೀವೀಗ ಓದೋದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಇದು ತುಂಬ ಸಿಂಪಲ್, ಆರಾಮಾಗಿ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಇಲ್ಲಿ ಹೆಚ್ಚಿಗೆ ಏನು ಹೇಳ್ತಿಲ್ಲ. ಸೊ ಈ 3 ಸೆಕ್ಷನ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ರಿಗಾರ್ಡಿಂಗ್ ಮಾತನಾಡ್ತದೆ. ಆ್ಯಂಡ್ ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ ಇದ್ರೂ ಸಹ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತ. ಹಾಗೆ ಸ್ವಾತಿ ಲಾ ಕ್ಲಾಸಸ್ಸಲ್ಲಿ ನಾವು ಆ್ಯಕ್ಚುಲಿ ಇದೆಲ್ಲ ಈಗೇನು ಡಿಸ್ಕಸ್ ಮಾಡುತ್ತಿದ್ದೀವಿ ಇದನ್ನು ಇನ್ನಷ್ಟು ನೀಟಾಗಿ ಡೆಪ್ತಾಗಿ ಪ್ರತಿಯೊಂದು ಕೇಸ್ ಲಾನು ಸಹ ಎಕ್ಸ್ಪ್ಲೇನ್ ಮಾಡ್ತಾ ಅದಕ್ಕೆ ನೋಟ್ಸ್ ಸಮೇತ ಕ್ಲಾಸಸ್ಸಲ್ಲಿ ನಡೆಯುತ್ತೆ ಇದೆಲ್ಲ ಡಿಸ್ಕಷನ್. ಸೊ ಆ ಒಂದು ಕ್ಲಾಸಸ್ನ ನೀವು ಅಟೆಂಡ್ ಮಾಡೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ ಎರಡೂ ಬ್ಯಾಚ್ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು. ಬಿಕಾಸ್ ಯಾವುದೇ ಎಕ್ಸಾಮ್ ಆಗಿರಲಿ ಒಂದು ಸರಿಯಾದಂಥ ಡೈರೆಕ್ಷನ್ ಗೈಡೆನ್ಸ್ ಬೇಕೇ ಬೇಕು. ಒಂದು ಗೈಡೆನ್ಸ್ ಇದೆ ಅಂತಂದರೆ ನೀವು 100% ಕ್ರ್ಯಾಕ್ ಮಾಡ್ತೀರಿ. ಆ್ಯಂಡ್ ನೀವು ಜಡ್ಜ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, LLB ಮುಗ್ದಿದ ತಕ್ಷಣವೇ ಜಡ್ಜ್ ಆಗ್ಬೋದು ಅಂತಂದಾಗ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ನಿಮಗೆ ಗೈಡ್ ಮಾಡೋದಕ್ಕೆ ನಾನಿದ್ದೀನಿ. ಸರಿಯಾಗಿ ಓದಿ ನೀವು ಇಮ್ಮಿಡಿಯೇಟ್ ಆಗಿ ಜಡ್ಜ್ ಆಗಬಹುದು. ಯಾವುದೇ ಕಾರಣಕ್ಕೂ ನೀವು ಆಪರ್ಚುನಿಟೀಸನ್ನು ಮಿಸ್ ಮಾಡ್ಕೋಬೇಡಿ. 100% ನೀವು ಫಸ್ಟ್ ಅಟೆಂಪ್ಟಲ್ಲೇ ಜಡ್ಜ್ ಆಗಬಹುದು. ಆ್ಯಂಡ್ ನಿಮ್ಮ ಕನಸು ತುಂಬ ನಿಮಗೆ ಎತ್ತರಕ್ಕೆ ಕರ್ಕೊಂಡು ಹೋಗುವಂಥದ್ದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಜಡ್ಜ್ ಆಗಬೇಕು ಅಂತಂದರೆ ಅಂತ ಅಂದ್ಕೊಂಡಿದ್ದೀರಿ ಅಂತಂದ್ರೂ ಸಹ ನೀವು ಅಡ್ಮಿಷನನ್ನು ತಗೊಳ್ಬಹುದು. ನಿಮಗೆ ಕಂಪ್ಲೀಟ್ ಒಂದು ಸಪೋರ್ಟ್ ಇರುತ್ತೆ ಈ ಬ್ಯಾಚಸ್ಸಲ್ಲಿ. ಆ್ಯಂಡ್ ಕಂಪ್ಲೀಟ್ ಎಲ್ಲ ಕಾನ್ಸೆಪ್ಟ್ ನಿಮಗೆ ಇನ್ನಷ್ಟು ಸಿಂಪ್ಲಿಫೈಡ್ ವೇಯಲ್ಲಿ ಕ್ಲಾಸಸ್ಸಲ್ಲಿ ಅರ್ಥ ಮಾಡಿಸಲಾಗುತ್ತೆ. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಬರೀ ಪ್ರಿಲಿಮ್ಸ್ ತನಕ ಫೋಕಸ್ ಮಾಡುತ್ತೆ. ಪ್ರಿಲಿಮ್ಸ್ನ ಸಿಲೆಬಸನ್ನು ಕವರ್ ಮಾಡ್ತೀವಿ ಈ ಬ್ಯಾಚಲ್ಲಿ. ಇದಕ್ಕೂ ಸಹ ನೀವು ಅಡ್ಮಿಷನನ್ನು ಮಾಡ್ಕೋಬಹುದು. ಸೊ ಇಲ್ಲಿ ತನಕ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ಅರ್ಥ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಕಾಲೇಜಲ್ಲಿರುವಂಥ ನಿಮ್ಮ ಫ್ರೆಂಡ್ಸಿಗೆ ಈ ಸೆಕ್ಷನ್ ಇಂಪಾರ್ಟೆಂಟ್ ಕಷ್ಟ ಅನ್ನಿಸ್ತಿದೆ ಅಂದರೆ ಡೆಫಿನೆಟ್ಲಿ ಅವರಿಗೆ ಇದನ್ನು ಶೇರ್ ಮಾಡಿ ಹಾಗೂ ಆರಾಮಾಗಿ ಅವ್ರಿಗೂ ಸಹ ಅರ್ಥ ಆಗಲಿ. ಸೊ ತಿಳಿಸಿ ಅವರಿಗೆ. ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮಗೆ ಇನ್ನಷ್ಟು ನಾನು ಇದೇ ರೀತಿ ಲಾ ವಿಡಿಯೋಸ್ ಸಿಂಪ್ಲಿಫೈಡ್ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ಕಂಪ್ಲೀಟ್ ನಾನು ನನ್ನ ಒಂದು ಕೆಲಸನ ಮಾಡ್ತೀನಿ. ಥ್ಯಾಂಕ್ ಯು.